ಹೆಚ್ಚುತ್ತಾ ಇರುವ ಡೆಂಗಿ ಬೆಂಗಳೂರಲ್ಲಿ ಇಬ್ಬರು ಬಲಿಯಾಗಿದ್ದಾರೆ. ಪೂರ್ವ ವಲಯದಲ್ಲಿ 27ರ ಯುವಕ 80 ವರ್ಷದ ವೃದ್ಧೆ ಸಾವನ್ನಪ್ಪಿದ್ದಾರೆ. ಮೃತ ಇಬ್ಬರಿಗೂ ಡೆಂಗಿ ಸೋಂಕು ಇದ್ದಿದ್ದು ದೃಢಪಟ್ಟಿದೆ. ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರು ಮೃತಪಟ್ಟಿದ್ದಾರೆ. ಆದರೆ ಇಬ್ಬರ ಸಾವಿಗೂ ಡೆಂಗಿಯೇ ಕಾರಣನಾ ಅನ್ನೋದು ಇನ್ನೂ ನಿಖರ ಆಗಿಲ್ಲ. ಈ ಬಗ್ಗೆ ಇವತ್ತು ಡೆತ್ ಆಡಿಟ್ ನಡೆಸೋದಕ್ಕೆ ಅಧಿಕಾರಿಗಳು ಕೂಡ ಸದ್ಯಕ್ಕೆ ತಯಾರಿಯನ್ನ ನಡೆಸಿದ್ದಾರೆ. ಈ ಸೀಸನ್ ನಲ್ಲಿ ಮಳೆಗಾಲ ಶುರುವಾಗ್ತಾ ಇದ್ದಂತೆ ಡೆಂಗ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಡೆಂಗಿ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತಿದೆ. ಇನ್ನು ಬೆಂಗಳೂರಲ್ಲೂ ಕೂಡ ಹಾಸ್ಪಿಟಲ್ಸ್ಗಳಲ್ಲಿ ತುಂಬಾ ಜನ ಡೆಂಗಿ ಪೇಷಂಟ್ಸ್ಗಳು ಇರೋದನ್ನ ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ. ತುಂಬಾ ಪ್ರಿವೆನ್ಷನ್ನ ನಾವು ಕೂಡ ಯೂಸ್ ಮಾಡಬೇಕಾಗುತ್ತೆ. ಮನೆ ಮುಂದೆ, ಮನೆ ಅಕ್ಕಪಕ್ಕ, ಮನೆ ಒಳಗಡೆ ತುಂಬಾ ನೀರು ಸ್ಟೋರ್ ಆಗದೇ ಇರೋ ತರ ನೋಡ್ಕೋಬೇಕಾಗುತ್ತೆ. ಮನೆ ಹೊರಗಡೆ ಯಾವುದಾದ್ರೆ ಪ್ಲಾಸ್ಟಿಕ್ ಬಾಟಲ್ಸ್ಗಳಾಗಿರಬಹುದು ಅಥವಾ ಈ ಟೆಂಡರ್ ಕೋಕೋನಟ್ ಆಗಿರಬಹುದು, ಅದರಲ್ಲಿ ನೀರು ಸಂಗ್ರಹ ಆಗದೇ ಇರೋ ಥರ, ನೀರು ಶೇಖರಣೆ ಆಗದೇ ಇರೋ ಥರ ನೋಡ್ಕೊಳ್ಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಇತ್ತೀಚೆಗೆ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಲ್ಲೂ ಕೂಡ ಈ ಡೆಂಗಿ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಿದೆ. ಇನ್ನು ಬೆಂಗಳೂರಲ್ಲಿ ಇಬ್ಬರ ಸಾವಾಗಿದೆ ಅನ್ನೋ ಮಾಹಿತಿ ಇದೆ. ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ ಈ ಬಗ್ಗೆ? ಏನೆಲ್ಲ ಕ್ರಮ ಕೈಗೊಳ್ತಾ ಇದೆ ಆರೋಗ್ಯ ಇಲಾಖೆ? ಸಭಾ ಬೆಂಗಳೂರಿನಲ್ಲಿ ಈ ಸಲ ಡೆಂಗಿಯ ಶರವೇಗದಲ್ಲಿ ಮುನ್ನುಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ ವರ್ಷ ಇಷ್ಟೊತ್ತಿಗೆ ಒಂದು 700ರಷ್ಟು ಪ್ರಕರಣ ದಾಖಲಾಗ್ತಾ ಇತ್ತು. ಆದ್ರೆ ಈಗಾಗಲೇ ಆಲ್ರೆಡಿ ಈಗ 1530 ಪ್ರಕರಣವನ್ನ ಈಗಾಗಲೇ ಡೆಂಗ್ಯೂ ದೃಢಪಟ್ಟಿರುವಂತದ್ದು. ಅದರ ಜೊತೆಗೆ ಇಬ್ಬರ ಸಾವು ಕೂಡ ಡೆಂಗಿಯಿಂದ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಡೆತ್ ಆಡಿಟ್ ಅನ್ನ ಬಿಬಿಎಂಪಿ ನಡೆಸುತ್ತೆ. ಅದಾದ್ಮೇಲೆ ವರದಿ ಬಂದ ಮೇಲೆ ಅದನ್ನ ಆರೋಗ್ಯ ಇಲಾಖೆಗೆ ಸಬ್ಮಿಟ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಇಲ್ಲಿ ಸಿಗ್ತಾ ಇರುವಂತಹ ಪ್ರೈಮರಿ ಇನ್ಫಾರ್ಮೇಶನ್ ಏನಪ್ಪಾ ಅಂತ ಹೇಳಿದ್ರೆ, 27 ವರ್ಷದ ಅಭಿಲಾಷ್ ಅನ್ನುವಂತಹ ಯುವಕ ಜ್ವರದಿಂದ ಸಿವಿರಾಮನ್ ನಗರದ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಅವರಿಗೆ ಜ್ವರ ಬಂದಂತಹ ಸಂದರ್ಭದಲ್ಲಿ ನಂತರದ ದಿನಗಳಲ್ಲಿ ಅವರಿಗೆ ಡೆಂಗಿ ಇರೋದು ಕೂಡ ಖಚಿತ ಆಗುತ್ತೆ. ಡೆಂಗ್ಯೂ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಅದು ಫಲಕಾರಿ ಆಗೋದಿಲ್ಲ. ಅದಾದ್ಮೇಲೆ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂತದ್ದು. ಬಹುತೇಕ ಈತ ಡೆಂಗ್ಯೂಯಿಂದನೇ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಇದೆ. ಆದ್ರೂ ಕೂಡ ಅಧಿಕೃತವಾಗಿ ಆರೋಗ್ಯ ಇಲಾಖೆಯೇ ಒಂದು ಡೇಟಾವನ್ನ ರಿಲೀಸ್ ಮಾಡಬೇಕಾಗುತ್ತೆ. ಸೊ ಆ ಇನ್ಫಾರ್ಮೇಶನ್ಗೋಸ್ಕರ ಈಗ ವೇಟ್ ಮಾಡ್ತಾ ಇರುವಂತದ್ದು. ಇನ್ನೊಂದು 80 ವರ್ಷದ ನೀರಜಾ ದೇವಿ ಅನ್ನುವಂಥವ್ರು, ಇವರು ತಮಿಳುನಾಡಿನ ಮೂಲದವರಾಗಿರ್ತಾರೆ. ಇವರು ಬೆಂಗಳೂರಿಗೆ ಸ್ತನದ ಕ್ಯಾನ್ಸರ್ ನಿಮಿತ್ತ ಒಂದು ಚಿಕಿತ್ಸೆಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ಬಂದಿರ್ತಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಾರೆ. ಈಕೆಗೂ ಕೂಡ ಒಂದಷ್ಟು ಜ್ವರ ಇರುತ್ತಂತೆ. ಸೊ ಜ್ವರ ಬಂದಂತಹ ನಂತರದ ದಿನಗಳಲ್ಲಿ ಅದು ಡೆಂಗಿ ಲಕ್ಷಣಗಳು ಕೂಡ ಕಂಡು ಬರುತ್ತೆ. ಅವರಿಗೆ ಟ್ರೀಟ್ಮೆಂಟ್ ಕೊಡುವಷ್ಟರಲ್ಲಿ ಅವರಿಗೆ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ. ಇವರು ಕೂಡ ಸಾವನ್ನಪ್ಪಿರ್ತಾರೆ. ಇನ್ನು ಬೆಂಗಳೂರು ಪೂರ್ವದಲ್ಲಿ ಅತಿ ಹೆಚ್ಚು ಡೆಂಗಿ ಪ್ರಕರಣಗಳು ದಾಖಲಾಗ್ತಾ ಇರುವಂತದ್ದು, ಜನರ ನಿದ್ದೆ ಕೆಡಿಸ್ತಾ ಇರುವಂತದ್ದು. ಈಗ ಮಹದೇವಪುರ ಆಗ್ಲಿ ಅಥವಾ ಬೆಂಗಳೂರು ಪೂರ್ವ ಆಗ್ಲಿ, ಇಲ್ಲೆಲ್ಲ ಡೆಂಗಿಯ ಪ್ರಕರಣ ಜಾಸ್ತಿ ದಾಖಲಾಗ್ತಾ ಇದೆ. ಕಾರಣ ಏನಪ್ಪಾ ಅಂತ ಕೇಳಿದ್ರೆ, ಅಲ್ಲೆಲ್ಲವೂ ಕೂಡ ಅಂದ್ರೆ ಮನೆಯ ಸುತ್ತಮುತ್ತ ಆಗ್ಲಿ ಅಥವಾ ಮನೆಯ ಆವರಣದಲ್ಲಿ ಲಾರ್ವಾ ಉತ್ಪತ್ತಿ ಆಗುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಕ್ಲೆನ್ಲಿನೆಸ್ ಬಗ್ಗೆ ಆಗ್ಲಿ ಅಥವಾ ಈ ಎಲ್ಲೆಲ್ಲಿ ನೀರು ಇರಬಾರ್ದು, ಅಂದ್ರೆ ಈ ಹೂಕುಂಡಗಳಲ್ಲಿ ನೀರನ್ನ ಸ್ಟೋರ್ ಮಾಡಿ ಇಡಬಾರ್ದು, ಈ ಎಲ್ಲ ವಿಚಾರಗಳ ಬಗ್ಗೆ, ಕೆಲವು ಚಿಕ್ಕ ಚಿಕ್ಕ ವಿಚಾರಗಳ ಬಗ್ಗೆ ಜನರಲ್ಲಿ ಅರಿವಿನ ಕೊರತೆ ಇರುವಂತದ್ದು. ಅರಿವು ಮೂಡಿಸುವಂತಹ ಕೆಲಸವನ್ನ ಬಿಬಿಎಂಪಿ ಅಧಿಕಾರಿಗಳು ಸದ್ಯ ಈಗ ಮಾಡ್ತಾ ಇರುವಂತದ್ದು. ಸಭಾ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.